ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ವೃತ್ತಿ ಬಂಧುವರೇ ಹಾಗೂ ಚಾಲಕ ನಿರ್ವಾಹಕರೇ, ನಾನು 2 ನಿಮಿಷ ಮಾತ್ರ ಅಧ್ಯಕ್ಷೀಯ ಭಾಷಣ ಮಾಡ್ತೇನೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ, ಯಾಕಂತ ಹೇಳಿದ್ರೆ ಕಾನೂನು ಶಿಸ್ತುಬದ್ಧವಾಗಿ ಎಲ್ಲವನ್ನ ಅಧಿಕಾರಿಗಳು ಹೇಳಿದ್ದಾರೆ, ಅದನ್ನು ಪಾಲನೆ ಮಾಡಿ ಅಂತ ನಾನು ಹೇಳ್ತೇನೆ ಅಷ್ಟೇ. ಕರ್ಕಶ ವಾಹನ ಬಗ್ಗೆ ಅದು ಕೂಡ ಹೇಳಿದರು, ಈಗ ಎಲ್ಲವನ್ನ ವಿಸ್ತಾರವಾಗಿ ಹೇಳಿದ್ದಾರೆ, ಅದನ್ನು ಪಾಲನೆ ಮಾಡಲಿಕ್ಕೆ ನಾನು ನಿಮಗೆ ಕೋರ್ತಾ ಇದ್ದೇನೆ ಅಷ್ಟೇ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಅದೇ ಕರ್ಕಶ ವಾಹನ ಬಗ್ಗೆ ಆಸ್ಪತ್ರೆಯಲ್ಲಿರುವ ಆ ಮಗು ಮತ್ತು ಗರ್ಭಿಣಿ ಹೆಣ್ಣು ಬಹಳ ಇದು ತೊಂದರೆಗೊಳಗಾಗ್ತಾರೆ ಅಂತ ಹೇಳುವಂಥದ್ದನ್ನು ಪದೇ ಪದೇ ಪೇಪರ್ನಲ್ಲಿ ಬರ್ತಾ ಉಂಟು. ಅದಕ್ಕಾಗಿ ನೀವು ಕರ್ಕಶ ವಾಹನ ಇಲ್ಲೆಲ್ಲೂ ಬಳಸಬೇಡಿ ಅಂತೇಳಿ ತಮ್ಮಲ್ಲಿ ನಾನು ಬಹಳ ಕಳಕಳಿಯಲ್ಲಿ ಈಗ ವಿನಂತಿ ಮಾಡ್ತಾ ಇದ್ದೇನೆ ನನ್ನ ಆತ್ಮೀಯ ನಿರ್ವಾಹ. ನೋ ಆನ್ ಝೋನ್ ಅಂತೇಳಿ ಆನ್ ಹಾಕಬಾರ್ದು ಅಂತೇಳಿ ಆ ಏರಿಯಾವನ್ನು ಈಗಾಗಲೇ ಅಧಿಕಾರಿಗಳು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದ ಕಾರಣ ಖಂಡಿತ ನೀವು ಆ ಕರ್ಕಶ ವಾಹನ ಅಥವಾ ಯಾವುದೇ ವಾಹನಲ್ಲಿ ಬಳಸಬೇಡಿ. ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನೀವು 10 ರೂಪಾಯಿ ಕಾಯಿನ್ ವಿಷಯ ಪದೇ ಪದೇ ಬರ್ತಾ ಉಂಟು. ನೀವು ಪ್ಯಾಸೆಂಜರ್ ತಗೋದಿಲ್ಲ ಅಂತ ಹೇಳಿ ನೀವು ಅದನ್ನು ತಗೊಳ್ಳದೇ ಇರಬೇಡಿ. ಯಾಕೆಂತ ಹೇಳಿದ್ರೆ ನೀವು ಮಾಲಕರಿಗೆ ಕೊಡಿ. 10 ರೂಪಾಯಿ ಕಾಯಿನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದು ಒಂದು ಸುಮ್ಮನೆ ಯಾರೋ ಒಂದು ಇಶ್ಯೂ ಮಾಡಿದಾರಲ್ಲದೆ ಏನು ಪ್ರಾಬ್ಲಮ್ ಇಲ್ಲ, ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ನೀವು ಪ್ರತಿಯೊಬ್ಬ ಪ್ಯಾಸೆಂಜರ್ ಮತ್ತು ಮಕ್ಕಳಿಂದ 10 ರೂಪಾಯಿ ಕಾಯಿನ್ ತಗೊಳ್ಬೇಕು. ಪದೇ ಪದೇ ಈ ಕಂಪ್ಲೇಂಟ್ ಬರ್ತಾ ಉಂಟು. ನೀವು ತಗೊಳ್ಳದೇ ಇದ್ರೆ ಆ ಮಕ್ಕಳು ತುಂಬಾ ತೊಂದರೆಗೊಳಗಾಗ್ತಾರೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಒಂದು ವೇಳೆ ತಗೊಂಡು ಅದನ್ನು ಪಬ್ಲಿಕ್ ನಮ್ಮಿಂದ ತಗೊಳ್ಳೋದಿಲ್ಲ ಅಂತ ಹೇಳಿ ತಲೆಬಿಸಿ ಮಾಡಬೇಡಿ. ನೀವು ಬಸ್ ಮಾಲಕರಿಗೆ ಕೊಡಿ, ಅದು ಮಾಲಕರು ಅದನ್ನು ಇದು ಮಾಡ್ತಾರೆ. ಬ್ಯಾಂಕ್ ಕೂಡ ತಗೊಳ್ತದೆ. ಇದು ಪದೇ ಪದೇ ಬರ್ತಾ ಉಂಟು. ಅವರು ಕೆಲವರು ಹೆಂಗಸರು ಮಕ್ಕಳು ಕೆಲಸಕ್ಕೆ ಹೋಗೋರು 10 ರೂಪಾಯಿ ಕಾಯಿನ್ ತಗೊಂಡ್ರೆ ಅವರು ಭಯ ಪಡ್ತಾರೆ ಮನೆಯಿಂದ ತರಲಿಕ್ಕೆ. ಆದ ಕಾರಣ ಅದನ್ನ ಒಂದು ಪಾಲನೆ ಮಾಡಿ. ಮತ್ತು ಈ ಇದರಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಚಲೋ ಕಾರ್ಡ್ ಮಕ್ಕಳು ದುಡ್ಡು ಕೊಟ್ಟು ತಗೊಂಡದನ್ನು ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಚಲೋ ಕಾರ್ಡ್ ಯಾರು ರಿಜೆಕ್ಟ್ ಮಾಡಬೇಡಿ, ಚಲೋ ಕಾರ್ಡ್ ಅಕ್ಸೆಪ್ಟ್ ಮಾಡಿ. ಒಂದು ವೇಳೆ ಆ ಮಗುವಿನಲ್ಲಿ ಚಲೋ ಕಾರ್ಡ್ ಅಥವಾ ಪಾಸ್ ದುಡ್ಡು ಯಾವುದು ಇಲ್ಲದಿದ್ರೆ ನೀವು ದುಡ್ಡು ತಗೋಬಾರದು. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಗೆ ನಾವು ಅವಕಾಶ ಕೊಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಆದ್ದರಿಂದ ಆ ಯಾರು ಕೂಡ ನೀವು ಮಕ್ಕಳಿಗೆ ಒಂದು ವೇಳೆ ಕಾರ್ಡ್ ದುಡ್ಡು ಇಲ್ಲ ಅಂತಾದ್ರೆ ದುಡ್ಡು ತಗೋಬಾರದು. ಎಲ್ಲ ಬಸ್ ಮಾಲಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅಂತ ಸಮಸ್ಯೆ ಬರೋದಿಲ್ಲ. ಯಾರೆಲ್ಲಾದ್ರೂ ಒಬ್ಬರಲ್ಲಿ ಇದ್ರೆ ನೀವು ಅದಕ್ಕೆ ಯಾವುದೇ ತೊಂದರೆ ಕೊಡಬಾರ್ದು ಆ ಮಗುವಿಗೆ, ಅಥವಾ ಇಳಿಸುವಲ್ಲಿ. ಅಥವಾ ಇನ್ನೊಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಯಾವುದೇ ಬಸ್ ಸ್ಟಾಪ್ನಲ್ಲಿ ಮಕ್ಕಳು ಜಾಸ್ತಿ ಇದ್ರೆ ಬಿಟ್ಟು ಹೋಗುವಂಥದ್ದು ಬರ್ತದೆ. ಆದರೆ ನಮ್ಮ ಈ ಸೆಕ್ಟರ್ನಲ್ಲಿ ಬಹಳ ಕಡಿಮೆ. ನಿಮ್ಮನ್ನು ನಾನು ಬಹಳ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಯೂನಿವರ್ಸಿಟಿ ಮತ್ತು ಈ ರೂಟ್ನಲ್ಲಿ ನಮ್ಮ ನಿರ್ವಾಹಕರು ಮತ್ತು ಚಾಲಕರು ಬಹಳ ಒಳ್ಳೆಯವರು. ಬಹಳ ನಿಮ್ಮ ಬಗ್ಗೆ ನನಗೆ ಅಪಾರ ಅಭಿಮಾನ ಇದೆ. ಯಾಕೆಂತ ಹೇಳಿದ್ರೆ ಬಹಳ ಒಳ್ಳೆಯವರು. ಯಾರಾದರೂ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯಕ್ಕೆ ಬರ್ತದೆ, ಅದಕ್ಕೆ ಅವಕಾಶ ಕೊಡಬೇಡಿ. ಆಮೇಲೆ ಒಂದು ಅಪಘಾತಕ ವಿಷಯವಾಗಿ ಒಂದು ಮಾತ್ರ ಇನ್ಸಿಡೆಂಟ್, 1-2 ಇನ್ಸಿಡೆಂಟ್ ಹೇಳಿ ನಾನು ಮುಗಿಸ್ತೇನೆ. ಯಾಕೆಂತ ಹೇಳಿದ್ರೆ DCP ಸಾಹೇಬರು ಒತ್ತಾಯದಲ್ಲಿ ನಾನು ಕೂರಿಸಿದ್ದೇನೆ. ನೋಡಿ, ನಮ್ಮ ಒಂದು ಪಡುಬಿದ್ರಿಯಲ್ಲಿ ನಡೆದಂಥ ಒಂದು ಭೀಕರ ಘಟನೆ. 18 ವರ್ಷಗಳ ಹಿಂದೆ ಒಂದು ತಾಯಿ ಒಂದು ಚಿಕ್ಕ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ರಸ್ತೆ ದಾಟ್ತಾ ಇತ್ತು. ಯಾವುದೋ ಫೋನ್ನಲ್ಲಿ ಮಾತಾಡೇ ಏನೋ ಕಾರ್ನಲ್ಲಿ ಡ್ರೈವ್ ಮಾಡ್ತಿದ್ದಂಥ ವ್ಯಕ್ತಿ ಬಂದು ಅಲ್ಲಿಗೆ ಅಪಘಾತ ಮಾಡ್ತಾರೆ. ಆ ತಾಯಿಯ ಕಣ್ಣೆದುರಲ್ಲಿ ಆ ಮಗು ಮೂರ್ಛೆ ತಪ್ಪಿ ಬೀಳ್ತದೆ. ಆಸ್ಪತ್ರೆಯಲ್ಲಿ 23 ದಿನಗಳ ಸಾವು ನೋವಿನಲ್ಲಿ ಆ ಮಗು ಕೊನೆಗೆ ಮರಣವನ್ನಾಗ್ತದೆ. ಆ ಮಗುವಿನ ತಂದೆ 10 ತಿಂಗಳ ಮೊದಲು ಬೆಂಗಳೂರಿನಲ್ಲಿ ಅಪಘಾತದಲ್ಲಿ ನಿಧನ ಹೊಂದಿತು. ಖಾಲಿ ತಾಯಿ ಮತ್ತು ಮಗು. ಆ ಒಂದು ಸಂಸಾರದ ಆಧಾರ ಸ್ತಂಭ ಮೊದಲೇ ಹೋಗಿತ್ತು. ಇನ್ನುಳಿದಂತ ಆ ಮಗು ಬಹಳಷ್ಟು ಮುಂದಕ್ಕೆ ಅಂದ್ರೆ ಏನೋ ಒಂದು ಆಗ್ಬೋದಿತ್ತು. ಅಲ್ಲಿಗೆ ಆ ನಡು ಹಗಲಲ್ಲಿಯೇ ಕಗ್ಗತ್ತಲು ಸಂಭವಿಸಿ ಆ ಮಗು 23 ದಿನದಲ್ಲಿ ತೀರಿಕೊಂಡರು. ಇದನ್ನ ಕಂಡಂತ ಆ ತಾಯಿ ಮೊದಲೇ ತನ್ನ ಗಂಡನ ವಿರಹದಿಂದ ಅಥವಾ ಅಗಲಿಕೆಯಿಂದ ಬಹಳ ದುಃಖಿತವಾಗಿತ್ತು. ಆ ಮಗು ಏನಾಯಿತು ಅಂತ ಹೇಳಿದ್ರೆ, ಮಗು ಹೋದಾಗ ಈ ಹೆಂಗಸು ಭ್ರಮ ನಿರಸನಗೊಂಡು ಬುದ್ಧಿ ಇಲ್ಲದೆ, ಬುದ್ಧಿ ಸ್ವಾಧೀನ ಇಲ್ಲದೆ 6 ತಿಂಗಳ 8 ತಿಂಗಳು ಇದ್ದು ಕೊನೆಗೆ ಆ ಹೆಂಗಸು ಕೂಡ ತೀರಿ ಹೋಯಿತು. ಅಲ್ಲಿಗೆ ಆ ಕುಟುಂಬದ ಅವಸಾನವಾಯಿತು. ಇದೊಂದು ಬಹಳ ದುಃಖದ ಸಂಗತಿ. ಒಂದು ಅಪಘಾತ ನಾವು ಮಾಡಿದ್ರೆ, ಒಂದು ವೇಳೆ ನಾವು ಮೊಬೈಲ್ ಬಳಸಿಕೊಂಡೋ ಅಥವಾ ಇನ್ನಿತರ ಯಾರಲ್ಲಿ ಮಾತಾಡಿಕೊಂಡೋ ಒಂದು ಅಪಘಾತ ಸಂಭವಿಸಿದರೆ
ಆ ರಕ್ತದ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂಥ ಆ ವ್ಯಕ್ತಿಯ ವೇದನೆ, ಆ ನೋವು, ಅವರ ಸಂಸಾರದ ಆ ನೋವು, ಇದನ್ನು ನಾವು ಯಾವತ್ತೂ ಕಾಣಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಏಕಾಗ್ರತೆಯಿಂದ ಒಂದು ಆಕ್ಸಿಡೆಂಟ್ ಮಾಡೋದಿಲ್ಲ ಅಂತೇಳಿ ನಾವು ಬೆಳಗ್ಗೆ ಹೊರಟ್ರೆ ಖಂಡಿತ ಆಕ್ಸಿಡೆಂಟ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಏಕಾಗ್ರತೆ ಬೇಕು. ಮಹಾಭಾರತದಲ್ಲಿ ಕುಂತಿ ಯಾವಾಗಲೂ ತನ್ನ ಮಕ್ಕಳಿಗೆ ದಿಕ್ಕ ಹೊರಡುವಾಗ ಒಂದು ರಾಖಿಯನ್ನ ಕಟ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಅದು ರಕ್ಷಾ ಕವಚವಾಗಿತ್ತು. ಆದ ಕಾರಣ ಅದು ಅವರಿಗೆ ಏನಾಯ್ತು ಅಂತ ಹೇಳಿದ್ರೆ ಈ ರಾಖಿಯನ್ನ ನೆನಪಲ್ಲಿಟ್ಕೊಂಡು ಬಹಳ ಧೈರ್ಯವಾಗಿ ಅವರು ಎದ್ದೋಳಾಸದಿಂದ ವಿಜಯಿಯಾಗಿ ಬರುತ್ತಾರೆ. ನೋಡಿ, ಅದೇ ರೀತಿ ನಾನು ಇನ್ನೊಂದು ಚಿಕ್ಕ ಉದಾಹರಣೆ ಕೊಟ್ಟು ಅಲ್ಲಿಗೆ ಮುಗಿಸ್ತೇನೆ. ಏನಂತ ಹೇಳಿದ್ರೆ ಹೊಯ್ಸಳ ವಂಶದ ಇಡೀ ರಾಜ ಮನೆತನ ಅಲ್ಲಿಗೆ ಕೊನೆಗೊಳ್ಳಿಕ್ಕೆ, ಹೊಯ್ಸಳ ವಂಶ ಕೊನೆಗೊಳ್ಳಿಕ್ಕೂ ಈ ಅಪಘಾತ ಕಾರಣ ಆಗಿತ್ತು. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ವಿಷ್ಣುವರ್ಧನ ಕಾಲದಲ್ಲಿ ಹೆಂಡತಿ ಶಾಂತಾಳ ದೇವಿಗೆ ಮಗುವಿರಲಿಲ್ಲ. ಅವರ ತಮ್ಮ ವೀರಬಲ್ಲಾಳರ ಮಗ ಎರೆಯಂಗ ಮುಂದಿನ ಉತ್ತರಾಧಿಕಾರಿಯಾಗಿದ್ದ, ಯುವರಾಜ ಆಗಿದ್ದ. ಆ ಸಂದರ್ಭದಲ್ಲಿ ಎರೆಯಂಗನ ಹುಟ್ಟು ಹಬ್ಬದ ದಿನ, ನಾನು ಶಾರ್ಟ್ ಅಲ್ಲಿ ಹೇಳ್ತೇನೆ, ಹುಟ್ಟು ಹಬ್ಬದ ದಿನ ಕುದುರೆಯಲ್ಲಿ ಸವಾರಿ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಜೋರಾಗಿ ಓಡಿಸಿ ಉಚ್ಚೆದ್ದ ಕುದುರೆ ದಿಕ್ಕಾಪಾಲಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಎರೆಯಂಗ ನೆಲಕ್ಕೆ ಬೀಳ್ತಾರೆ. ಏಕೈಕ ಕುಡಿ, ವಿಷ್ಣುವರ್ಧನ್ ನಂತರ ಹೊಯ್ಸಳ ಸಾಮ್ರಾಜ್ಯದ ಏಕೈಕ ಕುಡಿ ಎರೆಯಂಗ ನೆಲಕ್ಕೆ ಬೀಳುವ ಹೊತ್ತಿಗೆ ಹಿಂದಿನಿಂದ ಬಂದ ಕುದುರೆಗಳ ಕಾಲ್ನಡಿಗೆ ಸಿಕ್ಕಿ ಮರಣವನ್ನುತ್ತಾರೆ. ಹೊಯ್ಸಳ ವಂಶದ ಕುಡಿ ಸರ್ವನಾಶ ಆಗ್ತದೆ. ಆ ಸಂದರ್ಭದಲ್ಲಿ ದುಃಖವನ್ನು ತಡೆಯಲಾರದೆ ಈ ಶಾಂತಲಾ ದೇವಿಯು ಸಲ್ಲೇಖನ ವ್ರತವನ್ನು ಅನುಭವಿಸಿ ಸಲ್ಲೇಖನ ವ್ರತದಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ವಿಷ್ಣುವರ್ಧನ ಪ್ರಾಯದ ಕಾಲದಲ್ಲಿ ತನ್ನ ಮುಪ್ಪಿನಿಂದ ಮರಣ ಹೊಂದುತ್ತಾರೆ. ಎರೆಯಂಗನ ತಂದೆಯಾದಂಥ ವೀರಬಲ್ಲಾಳರು ಐಹಿಕ ಜೀವನದಲ್ಲಿ ಹೆಚ್ಚು ವಿರಕ್ತರಾಗಿ ಬಾಳ್ತಾರೆ. ಹೊಯ್ಸಳ ವಂಶದ ಕುಡಿಯೇ ಕೊನೆಗೊಳ್ತದೆ. ಅಲ್ಲಿಗೆ ನೋಡಿ ಎಷ್ಟು ದೊಡ್ಡ ಗಂಡಾಂತರ ಬಂತು. ಭಾರತ ದೇಶದ ಮಾಜಿ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಅವರು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿರ್ತಾರೆ. ಚಿತ್ರನಟ ಶಂಕರ್ ನಾಗ್ ಅವರು, ಅದೇ ರೀತಿ ಬಹಳಷ್ಟು ಜನ, ರಾಜೇಶ್ ಪೈಲಟ್ ಅವರು ಎಲ್ಲ ರಸ್ತೆ ಅಪಘಾತದಲ್ಲಿ ಮರಣ ಹೊಂದುತ್ತಾರೆ. ಅಲ್ಲಿ ಎಷ್ಟು ದೊಡ್ಡ ಆದ ಕಾರಣ ದೊಡ್ಡ ಅನಾಹುತ ಸಂಭವಿಸ್ತದೆ ಅಂತ ಹೇಳುವಂಥದ್ದನ್ನು ತಾವು ಮನದಲ್ಲಿಟ್ಕೊಳ್ಬೇಕು. ಅಲ್ಲಿ ಮಹಾಭಾರತದಲ್ಲಿ ಕರ್ಣ ಕೂಡ ತಾಂತ್ರಿಕ ದೋಷ, ಯಾಂತ್ರಿಕ ದೋಷದಲ್ಲಿ ರಥದ ಚಕ್ರ ಉಗಿತು ಕರ್ಣನ ವಶಾನ ಹೋಗ್ತದೆ, ದಾನಸುರ ಕರ್ಣ. ಹೀಗೆ ಬಹಳಷ್ಟು ಇತಿಹಾಸ ಪುರಾಣದಲ್ಲಿ ಕೂಡ ಈ ಯಾಂತ್ರಿಕ ದೋಷದಲ್ಲಿ ಇದ್ದದ್ದಿತ್ತು. ಆದರೆ ಈಗ ನಮ್ಮದು ಆಗುವುದು ಯಾಂತ್ರಿಕ ದೋಷ ಅಲ್ಲ, ತಾಂತ್ರಿಕ ದೋಷ ಅಲ್ಲ, ನಮ್ಮ ನಿರ್ಲಕ್ಷ್ಯದ ಡ್ರೈವಿಂಗ್ ಇದರಿಂದ ಆಗ್ತಾ ಉಂಟು. 99.9% ಸರ್ ನಿರ್ಲಕ್ಷ್ಯದಿಂದ ಆಗ್ತಾ ಉಂಟು. ನಮ್ಮ ವಾಹನದ ತೊಂದರೆಯಿಂದ ಆಗ್ತಾ ಇಲ್ಲ. ಆದ ಕಾರಣ ಇದನ್ನ ತಾವುಗಳು ನೆನಪಿಟ್ಟುಕೊಂಡು ಇನ್ನು ಮುಂದಕ್ಕೆ ಯಾವುದೇ ಆಕ್ಸಿಡೆಂಟ್ ಆಗದಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರನ್ನ ನಾನು ಬಹಳವಾಗಿ ಪ್ರಶಂಸಿಸ್ತೇನೆ. ಏನಂತ ಹೇಳಿದ್ರೆ, ನಮ್ಮನ್ನ ಉಳಿಸಿ ಬೆಳೆಸಿಕೊಂಡು ಬಂದವರು, ಅವರು ನಮ್ಮ ಅನ್ನದಾತರು ಅಂತ ಈಗಾಗಲೇ ದಿಲ್ರಾಜ್ ಅವರು ಹೇಳಿದರು. ಅದನ್ನು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ನಮ್ಮ ಈ ಜಿಲ್ಲೆಯಲ್ಲಿ ಬಹಳಷ್ಟು ಉತ್ತಮ ಸೇವೆಯನ್ನು ನೀಡಿದಂತಹ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯನ್ನು ಬಹುವಾಗಿ ಪ್ರಶಂಸಿಸ್ತೇನೆ. ಈಗ ಇಷ್ಟರವರೆಗೂ ನಾವು ಉತ್ತಮ ಶಿಸ್ತುಬದ್ಧ ಸೇವೆಯನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಜಿಲ್ಲೆಯ ಮಹಾಜನತೆ ಮತ್ತು ವಿದ್ಯಾರ್ಥಿ ಸಮುದಾಯದ ಮೇಲೆ ನಮಗೆ ಅಪಾರ ಗೌರವ ಇದೆ, ಅಭಿಮಾನ ಇದೆ. ಅವರೆಲ್ಲರನ್ನ ನಮ್ಮ ಬಸ್ ಮಾಲಕರ ಜೊತೆ ನೀವು ಸೇರಿ, ಬಾಲಕ ನಿರ್ವಾಹಕರು ನಮ್ಮನ್ನು ಕೈ ಜೋಡಿಸಿದ್ರೆ, ಅದು ಮಾತ್ರ ಅಲ್ಲ, ನಿಮ್ದೇನು ಸಮಸ್ಯೆ ಇದ್ರೂ ನೇರವಾಗಿ RTO ಅಥವಾ DCP ಸಾಹೇಬ್ರ ಹತ್ರ ಹೇಳಿ. ನಿಮ್ಮ ಲೈಸೆನ್ಸ್ ಬಗ್ಗೆ ಬಹಳಷ್ಟು ಜನ SSLC ಹೊಂದಿದ್ದೀರಿ ಅಂತ ಹೇಳಿದ್ದೀರಿ, ಅದನ್ನು ಕೂಡ ಮಾಡಲಿಕ್ಕೆ ನಾನು ಮಾತಾಡ್ತೇನೆ. ಖಂಡಿತ ನಿಮ್ಮ ಲೈಸೆನ್ಸ್ ಮಾಡಿಸಲಿಕ್ಕೆ ಎಲ್ಲರಿಗೂ ತಯಾರಿದ್ದೇನೆ. ಮತ್ತೆ ಉತ್ತಮ ಶಿಸ್ತುಬದ್ಧ ಅಪಘಾತ ರಹಿತ ಬಹಳ ಸುರಕ್ಷಿತ ಸೇವೆಯನ್ನ ಈ ಜಿಲ್ಲೆಯ ಜನತೆಗೆ ನಿಮ್ಮ ಸಹಕಾರದೊಂದಿಗೆ ನೀಡುತ್ತೇನೆ. ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದೊಂದಿಗೆ ನಾವು ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅಂತ ಹೇಳುವಂತಹ ಒಂದು ಬದ್ಧತೆಯನ್ನು ಹೇಳಿ ನನ್ನ ಈ